ಕಣ್ಣದ ಒಂದು ಬಳಕ ಕಣ್ಣು ಮುಚ್ಚಿಕೊಂಡಿರಬಾರದು, ಕಿವಿ ಅದ ಒಂದು ಬಳಕ ಕಿವಿ ಮುಚ್ಚಿಕೊಂಡಿರಬಾರದು. ಕೈ ಇರೋ ತಕ ಕೆಲಸ ಮಾಡಬೇಕು, ಕಾಲಿರೋ ತಕ ನಡಿತಿರಬೇಕು, ಕಣ್ಣಿರೋ ತಕ ನೋಡ್ತಿರಬೇಕು, ಕಿವಿ ಇರೋ ತಕ ಕೇಳ್ತಿರಬೇಕು, ಇವೆಲ್ಲ ಇರೋ ತಕ ಅನುಭವಿಸ್ತಾ ಇರಬೇಕು. ಆದರೆ ಇದು ದೇವರ ಪ್ರಸಾದ ಅಂತ ಅನುಭವಿಸ್ತಿರಬೇಕು ಅಷ್ಟೆ. ನೀವು ಮನ್ಯಾಗ ಹೋಗ್ರಿ, ನೀವ ಮಾಡೋಲ್ರಕ್ಕೆ ಅಡಿಗೆ, ಆದ್ರೆ ಗೊತ್ತಿರಲಿ ಜ್ವಾಳ ನಿಮ್ಮದಲ್ಲ, ರೊಟ್ಟಿ ನಿಮ್ಮದು, ಹೋಳಿಗೆ ನಿಮ್ಮದು. ಆದರೆ ಹೋಳಿಗೆಯೊಳಗೆ ಏನೇನು ಹಾಕುತ್ತೇವೆ ಅದು ಯಾವುದೂ ನಮ್ಮದು ಅಲ್ಲ. ಗೋಧಿ ನಮ್ಮದಲ್ಲ, ಹೌದಲ್ಲ? ಶುಗರ್ ಕೇನ್ ನಮ್ಮದಲ್ಲ, ಯಾವುದೂ ನಮ್ಮದಲ್ಲ. ಬೆಂಕಿನೂ ನಮ್ಮದಲ್ಲ, ಗಾಳಿನೂ ನಮ್ಮದಲ್ಲ, ಹಾಕಿದ ನೀರು ನಮ್ಮದಲ್ಲ. ಆ ಬಳಿಕ ಏನು ಬಡಿತೇವಲ್ಲ ಈ ಶಕ್ತಿ ನಮ್ಮದಲ್ಲ, ಎಲ್ಲ ಬಂದದ್ದೇ ಅಂತ ತಿಳ್ಕೊಂಡು ಈ ರೊಟ್ಟಿ ಉಣ್ಣುವಾಗ, ಹೋಳಿಗೆ ಉಣ್ಣುವಾಗ ದೇವನೇ ಇದು ನಿನ್ನ ಪ್ರಸಾದ ಅಂತ ಉಂಡ್ರೆ ಅದೇ ಅಧ್ಯಾತ್ಮ ಅಷ್ಟೇ. ಸುಮ್ಮನೆ ಪ್ರಸಾದ ಆಯ್ತು. ಎಲ್ಲ ಅನುಭವಿಸೋದು ಪ್ರಸಾದ ಅಂತ. ಮನಸ್ಸು ಕೆಡೋದಿಲ್ಲ ಅಷ್ಟೇ, ಮನಸ್ಸು ಸ್ವಚ್ಛ ನಿಮ್ಮದೇ ಇರಲಿ. ಪ್ರಸಾದ